ಸಮಾಜದಲ್ಲಿ ಹಿಂದುಳಿದ ವರ್ಗವಾದ ವಿಶ್ವಕರ್ಮ ಸಮುದಾಯದವರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲಸ ಮಾಡುವಂತೆ ಕೋಲಾರ ಮಹಿಳಾ ಮತ್ತು ಮಕ್ಕಳ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಂಕರಾಚಾರ್ಯ ಹೇಳಿದರು. ಮಾಲೂರು ತಾಲೂಕಿನ ಶಿವಾರಪಟ್ಟಣ ಗ್ರಾಮದಲ್ಲಿ ಶ್ರೀ ಕಾಳಿಕಾ ಕಮಟೇಶ್ವರ ದೇವಾಲಯದಲ್ಲಿ ವಿಶ್ವ ಬ್ರಾಹ್ಮಣ ಸೇವಾ ಸಮಿತಿ ವತಿಯಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು. ರಾಜ್ಯದಲ್ಲಿ ವಿಶ್ವಕರ್ಮ ಸಮುದಾಯದವರು ಕಡಿಮೆ ಸಂಖ್ಯೆಯಲ್ಲಿದ್ದರೂ ಸಹ ಶ್ರಮಜೀವಿಗಳಾಗಿದ್ದಾರೆ. ಸರ್ಕಾರ ಸಮುದಾಯದ ಮಕ್ಕಳ ಹಾಗೂ ಸಮುದಾಯದವರ ಅಭಿವೃದ್ಧಿಗಾಗಿ ವಿಶ್ವಕರ್ಮ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಿದೆ. ನಿಗಮ ಮಂಡಳಿಯ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಂಡು ಸಮುದಾಯದವರು ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಕೊಡಿಸಬೇಕು. ನಮ್ಮ ಸಮುದಾಯದಲ್ಲಿ ರಾಜಕಾರಣಿಗಳು, ಅಧಿಕಾರಿಗಳು ಕಡಿಮೆ ಸಂಖ್ಯೆಯಲ್ಲಿದ್ದು, ಇಲ್ಲಿನ ಶಿವಾರಪಟ್ಟಣದಲ್ಲಿ ಸಮುದಾಯದವರು ಹಲವಾರು ವರ್ಷಗಳಿಂದ ಶಿಲ್ಪಕಲೆ ಕೆತ್ತನೆ ಮಾಡುವ ಮೂಲಕ ಶಿವಾರಪಟ್ಟಣ ಗ್ರಾಮದ ಕೀರ್ತಿಯನ್ನು ದೇಶದ ಭೂಪಟದಲ್ಲಿ ತೋರಿಸಿದ್ದಾರೆ. ಶಿಲ್ಪಕಲೆ ಕೆತ್ತನೆ ಮಾಡುವ ಶಿಲ್ಪಿಗಳು ತಮ್ಮ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈಗಿಂದಲೇ ಅಣಿಗೊಳಿಸಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲು ಸಹಕಾರ ನೀಡುವುದಾಗಿ ಹೇಳಿದ ಅವರು, ಇಲ್ಲಿನ ಶಿವಾರಪಟ್ಟಣ ಗ್ರಾಮದಲ್ಲಿ ವಿಶ್ವಕರ್ಮ ಸಮುದಾಯದವರು ಇತರೆ ಸಮುದಾಯದವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದು, ಎಲ್ಲರೊಂದಿಗೆ ಸಹ ಬಾಳ್ವೆಯ ಜೀವನ ನಡೆಸ್ತಾ ಇರೋದು ಉತ್ತಮ ಬೆಳವಣಿಗೆಯಾಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಗನ್ನಾಥ್ ಆಚಾರಿ, ಮುಖಂಡರುಗಳಾದ ಪುರುಷೋತ್ತಮ ಆಚಾರಿ, ಮಹದೇವ್ ಪಾಂಚಾಲ್, ವೀರಭದ್ರಾಚಾರ್ಯ ಸುಧಾಕರ್, ದಕ್ಷಿಣಮೂರ್ತಾಚಾರ್ಯ, ಸೂರ್ಯ ದರ್ಶನ್ ಕುಮಾರ್, ಟಿ ರಾಜಶೇಖರ್ ಆಚಾರಿ, ಸೋಮಶೇಖರ್ ಆಚಾರಿ, ಜಯಶಂಕರ್, ನವೀನ್, ಎಸ್ಆರ್, ಲೋಕೇಶ್, ಟಿಆರ್ ಪ್ರಭಾಕರ್ ಆಚಾರಿ, ಗಿರೀಶ್ ಕುಮಾರ್, ಪೊಲೀಸ್ ಸಿಬ್ಬಂದಿ, ಸುರೇಶ್ ಇನ್ನಿತರರು ಹಾಜರಿದ್ದರು. ನನಗೆ ನೀವು ಇಷ್ಟು ಜನ ಸೇರಿ ಅದ್ಭುತವಾಗಿ ಇಷ್ಟು ದೊಡ್ಡದಾಗಿ ನನಗೆ ಒಂದು ಸನ್ಮಾನ ಮಾಡಿದ್ದೀರಾ. ನಾನು ಇದನ್ನ ಎಂದೂ ಮರೆಯಕ್ಕಾಗೋದಿಲ್ಲ. ಇದೇ ತರ ನಿಮ್ಮ ಮಕ್ಕಳಿಗೆ ಯಾಕೆ ನಮ್ಮಂತ ಹುದ್ದೆಗಳು ಬರಲ್ಲ? ನಿಜ ಸುಳ್ಳು? ಎಲ್ಲ ಜನಾಂಗದಲ್ಲೂ ಎಲ್ಲ ಇದರಲ್ಲೂ ಕೂಡ ಒಂದು ಸಂಘ ಸಂಸ್ಥೆ ಇದೆಲ್ಲ ಇದೆ. ಈಗ ನನಗೆ ಅನಿಸಿದ್ದು ನಿಮ್ಮ ಮಕ್ಕಳು, ಯಾಕೆ ನಾನು ಎಷ್ಟು ದಿನ ಹೇಳ್ತೀನಿ ಗೊತ್ತಿಲ್ಲ, ಆಕ್ಚುಲಿ ನಾವು ಕೊನೆ ಬರಲಿ ತಂದಿರ್ಬೋದು ಅಂತ ಕಾಣುತ್ತೆ. ನನಗೆ ಇಲ್ಲಿಂದ ಯಾವಾಗ ನಾನು ವರ್ಗಾವಣೆ ಅಂತ ಗೊತ್ತಿಲ್ಲ. ಅಲ್ಲಿವರೆಗೂ ಕೂಡ ಇಲ್ಲಿ ನನ್ನೆಲ್ಲ ನೋಡುವಾಗ ನಿಮ್ಮ ಮಕ್ಕಳು SSLC ಇರ್ಬೋದು, ಸೆಕೆಂಡ್ PUC ಇರ್ಬೋದು ಅಥವಾ ಡಿಗ್ರಿ ಇರ್ಬೋದು, ಯಾರಿದ್ದಾರೆ ಅವಷ್ಟು ಜನ ಒಂದು ಸ್ವಲ್ಪ ತೋರಿಸಿದ್ರೆ, ಹೆಣ್ಮಕ್ಳು ಇರ್ಬೋದು ಗಂಡ್ಮಕ್ಳು ಇರ್ಬೋದು, ಅವಷ್ಟು ಜನರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಯಾವ ರೀತಿ ಫೇಸ್ ಮಾಡೋದು, ಇಲ್ಲಿಂದ ಆಫೀಸರ್ಸ್ಗಳು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಲಿ ಅಥವಾ IPS ಆಫೀಸರ್ ಆಗಲಿ, IAS ಆಫೀಸರ್ ಆಗಲಿ ಅಥವಾ ಶಿಕ್ಷಕರಾಗಲಿ
ಯಾವ ರೀತಿ ನಾವು ಇಲ್ಲಿಂದ ಮುಂದುವರಿಬಹುದು ಅಂತ ಹೇಳಿ ಒಂದು ಸಣ್ಣ ಒಂದು ಚಿಡುಗುಗಳನ್ನ ಹೇಳ್ಕೊಡೋದ್ರಿಂದ ಅವ್ರ ಮುಂದೆ ಫ್ಯೂಚರ್ ತುಂಬ ಹೆಲ್ಪ್ ಆಗುತ್ತೆ. ಒಂದು ದಿವಸ ಅರೇಂಜ್ ಮಾಡಿ ಕ್ಲಾಸಸ್ ಎಲ್ಲ ನಾನೇ ಕಂಡಕ್ಟ್ ಮಾಡ್ತೀವಿ, ಮೋಟಿವೇಶನ್ ಕ್ಲಾಸಸ್ ಅಂತ. ಈಗಾಗಲೇ ನಾನು ಸುಮಾರು ಲಾಯರ್ಗಳು ಕೂಡ ನಾನು ಪಾಠ ಹೇಳ್ಕೊಡ್ತಿದ್ದೀನಿ. ಆಕ್ಚುಲಿ ನಾನು ಓದಿದ್ದು ಬಂದ್ಬಿಟ್ಟು ನಾನು BCom ಓದಿರೋದು, ಆದರೆ ನಾನು ಲಾಯರ್ಗಳಿಗೆ ಪಾಠ ಹೇಳ್ಕೊಡ್ತೀನಿ. ಅಂದರೆ ದೇವರು ಆ ತಾಯಿನಿಗೆ ಅಷ್ಟು ಇವತ್ತು ನಾನು ಅರಳಿ ಅಂತ ಒಂದು ಲಾ ಕಾಲೇಜ್ ಇದೆ, ಅಲ್ಲೂ ಕೂಡ ಲೆಕ್ಚರ್ ಆಗಿ ಮಾಡ್ತೀನಿ. ಇಲ್ಲಿ ಒಂದು ಬಸವಶ್ರೀ ಅಂತ ಒಂದು ಲಾ ಕಾಲೇಜ್ ಇತ್ತು, ಅಲ್ಲೂ ಕೂಡ ನಾನು ಪಾಠ ಮಾಡಿದ್ದೀನಿ. ಹಾಗೆ ಲಾಯರ್ಸ್ಗಳಾಗ್ಬೋದು ಅಥವಾ ವಿದ್ಯಾರ್ಥಿಗಳಾಗ್ಬೋದು, ಈ ಥರ ನಾನು ಮೋಟಿವೇಶನ್ ಕ್ಲಾಸಸ್ ಮಾಡ್ತಿರ್ತೀನಿ. ಅದನ್ನ ಯಾಕೆ ನಾವು ನಿಮಗೆ ಹೇಳಬಾರ್ದು, ನಮ್ಮ ಕುಲವಾದವರಿಗೆ ಒಳ್ಳೇದಾಗಲಿ ಅಂತ ದಯವಿಟ್ಟು. ಯಾಕಂದ್ರೆ ಅವರವರು ಲೈಫಲ್ಲಿ ಯಾರು ಹೇಳೋದೇ ಇದ್ದು ಅಂಥವ್ರು ಇದ್ದಾರೆ, ನಮ್ಗೆ ಯಾರು ಹೇಳೇ ಇಲ್ಲ. ಒಂದು ಸಣ್ಣದು ಕ್ಲೂ ಕೊಟ್ಟರು ಕೂಡ ಅಲ್ಲಿಂದ ಕೂಡ ಆಗುತ್ತೆ. ಇವತ್ತು ಕೂಡ ನನ್ನ ಮಗಳಿಗತ್ತು ಕೂಡ ನಾನು ಫೈನಲ್ ಇಯರ್ ಎಜುಕೇಟ್ ಮಾಡ್ತಾ ಇದ್ದಾಳೆ ಲಾಯರ್. ಮತ್ತೆ UPSC ಎಕ್ಸಾಮ್ಸ್ ಕೂಡ ಕಂಡಕ್ಟ್ ಮಾಡಿದ್ದಾರೆ. ಮೊದಲು ನಮ್ಮೊಳಗೆ ನಮ್ಮ ತಂದೆ ಚೀಫ್ ಇಂಜಿನಿಯರ್ ಆಗಿ ನಾನಾ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದರು, ಆದರೆ ನಮ್ಗೆ ಹೇಳೋದೇ ಇಲ್ಲ. ನಾವೊಂದು ಕಾಮನ್ ಆಗಿ ಒಂದು ಡಿಗ್ರಿ ತಗೊಳ್ಬೇಕು ಅಷ್ಟೇ, ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಆದರೆ ಈಗ ಮಕ್ಕಳಲ್ಲಿ ನಾವು ನೀ ಇದನ್ನು ಓದಿದ್ರೆ ನೀನು ಈ ಥರ ಆಗ್ತೀಯ, ನೀನು ಈ ಗುರಿ ಮುಟ್ತೀಯ ಅಂತ ಸ್ವಲ್ಪ ಅವ್ರಿಗೆ ನಾವು ಒಂದು ಸ್ವಲ್ಪ ಅವ್ರ ತಿಳುವಳಿಕೆ ಹೇಳಿದ್ರೆ ಕ್ಲಿಯರ್ ಆಗಿ ಒಂದು ಗೋಲ್ನ ರೀಚ್ ಆಗ್ತಾರೆ. ಈ ರೀತಿ ಮಾಡ್ಬೋದು. ನಿಮ್ಮ ಮಕ್ಕಳನ್ನ ಅಥವಾ ನಮ್ಮ ಜನಾಂಗದ ಮಕ್ಕಳನ್ನ ಎಲ್ಲ ಒಂದ್ಸರಿ ಒಟ್ಟುಗೂಡಿಸಿದ್ರೆ ಅವರಿಗೆಲ್ಲ ಸೇರಿ ನಾವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವ ಥರ ಮಾಡ್ಬೋದು, ನಮ್ಮ ಜನಗಳಿಗೆ ಎಲ್ಲೆಲ್ಲಿ ಕಾಂಪಿಟೇಷನ್ಸ್ ಇದೆ, ಎಲ್ಲೆಲ್ಲಿ ನಾವು ಮುಂದೆ ಬರಬಹುದು ಅಂತೇಳಿ ಒಂದು ಸಣ್ಣ ತಿಳುವಳಿಕೆ ಹೇಳ್ತೀನಿ. ಅಲ್ಲಿಂದ ನನ್ನಿಂದ ನನ್ನ 100% ಆಗದೆ ಇರ್ಬೋದು, ಅಟ್ಲೀಸ್ಟ್ ನಮ್ಮದು ಒಬ್ಬರು ಯಾರಾದರೂ ಆದರೂ ಕೂಡ ಇಡೀ ನಮ್ಮ ಆಲ್ ಇಂಡಿಯಾ ಭಾರತದಲ್ಲಿ ನಮ್ಮ ಅದಕ್ಕಿಂತ ಹೆಮ್ಮೆ ಆಗಿಲ್ಲ. ಥ್ಯಾಂಕ್ ಯು.